ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರೀಯ ಬಸವ ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರವಿಕುಮಾರ್ ಬಿರಾದರ್ ಇದ್ದಾರೆ. ಹಾಗೆ ದಲಿತ ಸಮನ್ವಯ ಸಮಿತಿಗಳ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಅದೇಪಣ್ಣ ಸಲಗಲ್ ಅವರಿದ್ದಾರೆ. ಹಾಗೆ ನಮ್ಮ ಮಹಾದೇವಿ ಗೋಕಾಕ್ ಅಕ್ಕ ಅವರು ಮಾನವ ಬಂಧುತ್ವ ವೇದಿಕೆಯ ವಿಭಾಗೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭುಗೌಡ ಪಾಟೀಲ್ ಅವರಿದ್ದಾರೆ. ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಾಗತಿಕ ಲಿಂಗಾಯತ ಮಹಾಸಭಾದ ಗಂಟೆಪ್ಪುಗಳ ಸರ್ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಮಾಡಿಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ರೆ ಅವರು ನಮ್ಗೆ ಗೊತ್ತಾಯಿತು, ಅದಕ್ಕೆ ಯಾವುದೂ ಬುಡಾನೂ ಇಲ್ಲ ತಳನೂ ಇಲ್ಲ. ಇವತ್ತು ನಾನು ಹೇಳಕ್ಕೆ ಬಯಸ್ತೇನೆ, ಕನ್ನೇರಿ ಇವ್ರ ಸ್ವಾಮಿಗಳ ಬಗ್ಗೆ ನಾವು ಸ್ವಾಮಿಗಳಂತ ಇಲ್ಲಿ ನಾ ಹೆಸರನ್ನು ಬಳಸೋದಿಲ್ಲ. ಇವರೊಬ್ಬ ಬಾಪುಗೌಡ ಮೇಟಿ, ಮುದ್ದೇಬೇಳೆ ತಾಲೂಕಿನ ಒಂದು ಬಸರಕೋಡು ಗ್ರಾಮದಲ್ಲಿದ್ದಂಥ ಈ ವ್ಯಕ್ತಿ. ಇವ್ರ ಹಿನ್ನೆಲೆ ಏನಿದೆ ಅಂದರೆ, ಮೊದಲ ಒಂದು ಲಿಂಗಾಯತ ಕುಟುಂಬದಲ್ಲಿ ಜನನವಾಗಿ ಲಿಂಗಾಯತ ಎಲ್ಲ ಬಸವ ಧರ್ಮದ ಒಂದು ಪ್ರಚಾರಕನಾಗಿ, ನಂತರ ಇವರ ತಮ್ಮನನ್ನು ರಾಜಕೀಯದಲ್ಲಿ ಜಡ್ಪಿ ಮೆಂಬರ್ ಮಾಡಿ, ಇವರ ಮೂಲ ಆಸ್ತಿ ಏನಿತ್ತು ಆವಾಗ ಈಗೇನಿದೆ ಮುಂದೆ ಬರೋಂಗೆ ಹೇಳ್ತೇನೆ ನಾನು. ಅಲ್ಲಿಂದ ಇವರು ಬಸವಣ್ಣನ ಹೆಸರು ಮೇಲೆ ಪ್ರಚಾರ ಮಾಡ್ತಾ ಸ್ವಾಮಿ ಅಂತ ಹೇಳ್ಕೊಂಡು ಇವರು ಸಿದ್ದೇಶ್ವರಪ್ಪ ಅವರ ಮನವೊಲಿಸಿ, ಸಿದ್ದೇಶ್ವರಪ್ಪರು ಇರೋ ತನ ಇವ್ರು ಎಲ್ಲರದು ಗಪ್ಪಾಗಿತ್ತಿದ್ದು. ಸಿದ್ದೇಶ್ವರಪ್ಪಗೆ ಹೋಗ್ಕೊಂಡು ಬೆಡ್ಕೊಳ್ಳೋದು ಇದು ಮಾಡೋದ್ರಿಂದ ಇವೊಬ್ಬ ಸ್ವಾಮಿಯಾಗಿ ನಿರ್ಮಾಣ ಆದ. ಇವನೊಬ್ಬ ಕೋಲ್ಹಾಪುರಕ್ಕೆ ಹೋಗಿ ಅಲ್ಲಿ ಕನ್ನೇರಿಗೆ ಹೋಗಿ ಸ್ವಾಮೀಜಿಯಾಗಿ ವಿಭೂತಿಯನ್ನು ಧರಿಸದೆ ಒಬ್ಬ ಸ್ವಾಮೀಜಿ ಆಗ್ಯಾನಂದ್ರೆ ಯಾರು ನಂಬ್ತಾರೆ? ಬಸವಣ್ಣನವರ ಅನ್ಯಾಯ ಆಗ್ಲಿಕ್ಕೆ ವಿಭೂತಿ ಕಂಪಲ್ಸರಿ ಬೇಕು. ಇವೊಬ್ಬ ಕುಕ್ಮ ಹಚ್ಕೊಂಡು ಇವನ ಸಂಬಂಧ ಏನು ಯಾರ ಜೋಡಿ ಸಂಬಂಧ ಅದ, ಇವನ ಬಿಸ್ನೆಸ್ ಏನಿದೆ, ಇವನೊಬ್ಬ ವಿಭೂತಿ ಹಚ್ಚಲ್ಲ ಕುಕ್ಮ ಹಚ್ಕೊಂಡ ಈ ರೀತಿ ಇದು ಮಾಡ್ತಾನಂತಂದ್ರೆ ಬಸವಣ್ಣವ್ರಿಗೆ ಎಷ್ಟು ಅವಮಾನ ಆಗ್ತಿರ್ಬೋದು. ಸಿದ್ದೇಶ್ವರಪ್ಪ ಅವ್ರು ಇದ್ದಾಗ ಯಾವುದನ್ನು ಅದ್ರ ಬೆಳಕಿಗೆ ತರಲಿಲ್ಲ, ಗೌಪ್ಯಾಗೆ ಇಟ್ಕೊಂಡು ಬಂದ ಮಠ. ಇವಂದು ಅಲ್ಲಿ ಇದ್ದಂಥ ಆಸ್ತಿ ಬಸರಕೋಟದಾಗ ಎಷ್ಟು, ಈಗ 100 ಎಕರೆ ದ್ರಾಕ್ಷಿ ತೋಟ ಮಾಡ್ಯಾನ. ಎಲ್ಲಿದ್ದು ಬತ್ತಿದು? ಇನ್ನೂ ಭಾಳ ಇದೆ. ಇನ್ನೂ ಅದನ್ನೆಲ್ಲ ನಾವೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡ್ಲತ್ತೇವೆ, ಹೊರಗೆ ತರ್ತೇವೆ. ಇವು ಬಸವಣ್ಣವ್ರಿಗೆ ಯಾಕೆ ಇಷ್ಟು ಈ ಲಿಂಗಾಯತ ಧರ್ಮಕ್ಕೆ ಲಿಂಗಾಯತರಿಗೆ ಯಾಕೆ ಇಷ್ಟು ಮಾಡ್ಲತ್ತಾನಂದ್ರೆ, ನೀನೊಬ್ಬ ಹೌದಪ್ಪ ಅಪ್ಪಟ ಬಸವ ಅದೆಯಾ, ವಿಭೂತಿ ಧರಿಸ್ತೀಯಾ, ಕೂಕ್ಮ ಯಾಕೆ ನಿಂದು ಎಲ್ಲಿದ್ದು ಬತ್ತು ಕೂಕ್ಮಿದು, ಯಾವಾಗ ನೀ ಕೂಕ್ಮ ಧಾರಣೆ ಮಾಡ್ಲತ್ತಿ? ಇದು ನಮಗೆ ಪ್ರಶ್ನೆ ಬಂದದ್ದು. ಇವತ್ತು ನನ್ನ ಗೆಳೆಯರು ಕೇಳಿದ್ರು, ಚಿದಾನಂದ ಬ್ರದರ್ ಕೇಳ್ದ ಪಾಪ, ಅವ್ಗೆ ಇನ್ನು ಹೋಗಿ ಕನ್ನೇರಿಗೆ ಹೋಗಿ ನೋಡ್ರಿ ಅಂತೇಳಿ ಬೆಸ್ಟ್ ಮಾಡ್ದವು. ಕನ್ನೇರಿಗೆ ಹೋಗಿ ಇಷ್ಟೆಲ್ಲ ಇದುವರೆ ಸಂಗ್ರಹ ಮಾಡ್ಕೊಂಡು ಬಂದೀವಿ ನಾವು. ಅವ್ಗೆ ಧನ್ಯವಾದ ಹೇಳ್ತೇವೆ. ಆದ್ರೆ ನೀವು ಬಸವಣ್ಣ ಹೆಸರು ಮ್ಯಾಗ ಮಾಡಬೇಡ್ರಿ, ನಿಮ್ಮ ಹಿಂದೂ ಧರ್ಮದ ಹೆಸರು ಮ್ಯಾಗ ಬೇಕಾದ ಮಾಡಿರಿ ನೀವು, ನಾವು ಅದಕ್ಕೆ ಅಭ್ಯಂತರ ಇಲ್ಲ. ಈ ದೇಶದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದಾಗ ಅವಕಾಶ ಇದೆ, ನೀವೇನು ಬೇಕಾದ ಮಾಡಿರಿ, ಬಟ್ ಕಾನೂನು ಚೌಕಟ್ಟಿನಾಗ ಮಾಡಬೇಕು. ಬಸವಣ್ಣವ್ರ ಹೆಸರು ಮ್ಯಾಗ ಮಠದಾಗ ಆ ಮಠ ಬಸವಣ್ಣವ್ರ ಕಾಡು ಸಿದ್ದೇಶ್ವರ ಅಂದ್ರೆ ವಚನಗಳು ನೋಡಿದ್ರೆ ಭಾಳ ಕೆಂಡಾಮಂಡಲ ಏನದು, ಆ ರೀತಿ ಸಮಾಜಕ್ಕೆ ಒಂದು ಸಂದೇಶ ಸಾರುವಂಥ ವಚನಗಳಿವೆ. ಅದನ್ನೆಲ್ಲ ಗಾಳಿಗೆ ತೂರಿಕೆಂದು ಮಾಡ್ತಾನಂದ್ರೆ ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ. ಇಂಥವ್ರು ನಾ ಮಠದಾಗ ಇಟ್ಕೋಬಾರ್ದು. ಆ ಮಠದ ಏನೈತಿಲ್ಲ ಅಲ್ಲಿ ಭಕ್ತರು ಅವ್ರೆಲ್ಲರಿಗೆ ಸಿದ್ದೇಶ್ವರಪ್ಪ ಅವ್ರನ್ನ ಅಲ್ಲಿ ಕರೆಸಿ ಅವ್ರಿಗೆ ಏನು ಅವೆಲ್ಲ ಗೌಪ್ಯತೆಯನ್ನು ಇಟ್ಟು, ಆ ಸಿದ್ದೇಶ್ವರಪ್ಪ ಅಂದರೆ ನಾವು ದೇವರು ಸುಳ್ಳಲ್ಲ. ಅವ್ರ ಬಗ್ಗೆ ನಾವು 2 ಮಾತು ಮಾತಾಡೋದಿಲ್ಲ. ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ಎಲ್ಲ ಹೊರದೇಶಗಳ ಸುಕ್ಕೆ ನಮ್ಮ ದೇವರು ಅಂತೇಳಿ ನಮ್ಮದು ಮರ್ಯಾದೆ ಐತಿ. ನಮ್ಮ ಬಿಜಾಪುರಕ್ಕೆ ಮರ್ಯಾದೆ ಇರೋದೇ ಸಿದ್ದೇಶ್ವರಪ್ಪ ಅವರಿಂದ. ಅಂಥವ್ರ ಹೆಸರು ಮ್ಯಾಗ ಅದು ಗೌಪ್ಯತೆ ಇಟ್ಕೊಂಡು ಅವ್ರಿಗೆ ಸುಳ್ಳು ಹೇಳಿ ಮಠದಾಗಿದ್ದಂಥ ಒಂದು ಬಸವನ ಫೋಟೋ ಇಲ್ಲ ಅಲ್ಲಿ. ಬಸವವಾದಿಗಳು ಯಾರ್ಯಾರು ಬಂದ್ರೂ ಅವ್ರು ನಡ್ಕೊಳ್ಳುವಂಥ ರೀತಿಯೇ ಬೇರೆ ಇದೆ. ಒಂದು ಇಂಥವನೊಬ್ಬನ ನಾವು ಸ್ವಾಮಿ ಅಂತ ಹೆಂಗೆ ಕರೆಯೋನು? ಮಿಸ್ಟರ್ ಬಾಪುಗೌಡ ಮೇಟಿ. ಇಷ್ಟೇ ಅವನು ಬಂಡವಾಳ. ಇನ್ಮ್ಯಾಗ ಮಂದಿ ಬಗ್ಗೆ ಚಾರಿತ್ರ್ಯ ತೆಗಿತಲ್ಲ, ನಾವು ಅವನ ಚಾರಿತ್ರ್ಯನ ನಾವು ತೆಗಿತೇವೆ. ಇನ್ನು ನಾವು ಸುಮ್ಮ ಕೂಡೋದಿಲ್ಲ. ಯಾಕಂದರೆ ಬಸವಣ್ಣವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು. ಅವ್ನು ಎಲ್ಲಿ ಬಂದ, ಯಾರಿಂದ ಬಂದ? ಇವನು ಒಬ್ಬ ಲಿಂಗಾಯತಲ್ಲ. ಲಿಂಗಾಯತರಂದ್ರೆ ಏನದ್ರ ಅರ್ಥ? ಲಿಂಗ ಕಟ್ಟದವ್ ಲಿಂಗಾಯತ. ಇವತ್ತು ನಾವು ದಲಿತರು, ನಾವು ಲಿಂಗ ಕಟ್ಟದ ಲಿಂಗಾಯತರ. ಬಸವಣ್ಣವ್ರ ವಿಚಾರದಾಗ ನಾವೆಲ್ಲ ಇಲ್ಲಿದ್ದಂಥ ಏನಿದೆಯಲ್ಲ ಶೂದ್ರ ವರ್ಗದವರು ನಾವೆಲ್ಲರೂ ಬಸವವಾದಿಗಳು, ಲಿಂಗಾಯತರು. ಇದಕ್ಕೆ ನೀವು ಆಧಾರ ಕೊಡ್ರಿ, ಬಸವ ಧರ್ಮ ಎಲ್ಲಿ ಹುಟ್ಟಿತು, ಬಸವಣ್ಣವ್ರು ಹೇಳಿಲ್ಲ ಅಂತ ಹೇಳ್ತೀರಿ. ಈಗ 12ನೇ ಶತಮಾನದಾಗೂ ಇದೇ ರೀತಿ ಮಾಡಿದ್ರೆ ನಮ್ಮನ್ನ
ಅವಾಗೂ ಬಸವಣ್ಣವ್ರಿಗೆ ಸಮಾನವಾಗಿ ಇದು ಮಾಡ್ಲಿಕ್ಕೆ ಬಿಡಲೇ ಇಲ್ಲ. ಕ್ರಾಂತಿನ ಮಾಡಿದ್ರು, ಕೊಲೆ ಮಾಡಿದ್ರು, ಕಗ್ಗೊಲೆ ಮಾಡಿದ್ರು. ಈಗ ಅದನ್ನು ನೀವು ಪ್ರಶ್ನೆ ಕೇಳ್ತಿರಲ್ಲ, ಬಸವಣ್ಣವರೇ ಧರ್ಮವನ್ನು ಹುಟ್ಟಾಕಿಲ್ಲ ಅಂತ ಹೇಳ್ತಾರೆ ಅವರು, ಅದು ಕೇಳ್ತೀರಿ. ಅವಾಗ ಅವಕಾಶ ಕೊಟ್ಟಿಲ್ಲ ನಮಗೆ. ಸಂವಿಧಾನದಾಗ ಬರಬೇಕಾಗಿತ್ತು. ಛಿದ್ರವಾಗಿ ಹೋದರು, ಎಲ್ಲ ಲಿಂಗಧಾರಣೆ ಮಾಡ್ಕೊಂಡವ್ರು ಛಿದ್ರ ಹೋದರು, ಎಲ್ಲ ಕೊಲೆ ಆದರು. ನಾವು ದಲಿತರೆಲ್ಲರೂ ಒಂದು ಇದು ಸಿಸ್ಟಮ್ದಾಗ, ಕಾಸ್ಟ್ ಸಿಸ್ಟಮ್ದಾಗ ಈ ಕಡೆ ಬಂದೀವಿ. ನಾವು ಈಗೆಲ್ಲ ಲಿಂಗಾಯತರೇ. ನಾವು ಇವತ್ತು ನೀವು ಒಂದು ಚಾಲೆಂಜ್ ಮಾಡ್ತೇನೆ, ಇದೇ ಮಿಸ್ಟರ್ ಬಾಪುಗೌಡ ಮೇಟಿ, ನಿನ್ನ ಹಿಂದೂ ಧರ್ಮದಾಗ ಸಂಖ್ಯೆ ಎಷ್ಟೈತಿ ಹೇಳಿ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರನ್ನು ಬಿಡ್ರಿ. ದಲಿತರು, ಹಿಂದುಳಿದವರು. ಹಿಂದೂ ಅಂತ ಪದ ಬರೋವಂದ ಹಿಂದೂ ಅಂತ ನೀವು ಹೇಳಿದ್ರಿ. ಏನು ಬರ್ತೈತ್ರಿ ಹೆಸರ? ಹಿಂದೂ ಸಬ್ಕಾಸ್ಟ್ ಬರ್ತೈತೆ ಹೇಳಿದ್ರಿ. ನಾವು ಅದ್ರಾಗ ನೀವು ಕನ್ಸಿಡರ ಮಾಡೋದಿಲ್ಲ ನಮ್ಮನ್ನು. ನಿಮ್ಮ ಸಂಖ್ಯೆ ಎಷ್ಟಾಯಿತು ಹೇಳ್ರಿ. ಇನ್ಮ್ಯಾಗ ನಾವು ಆ ಸಂಖ್ಯೆಗೆ ಕೂಡ್ತೇವೆ. ನಾವು ಹಿಂದೂ ಧರ್ಮದಾಗ ಬರೋದಿಲ್ಲ, ಹಿಂದೂ ಆಚರಣೆಗಳನ್ನು ಮಾಡೋದಿಲ್ಲ. ಬಾಬಾ ಸಾಹೇಬ್ರೆ ನಾವು ಬೋಧನೆ ಮಾಡಿದ್ರು, ಬೌದ್ಧ ಧರ್ಮ ಸ್ವೀಕಾರ ಮಾಡಿರಿ, ಹಿಂದೂ ಬಿಟ್ಟಿಕೆ ಅಂದು ಹಿಂದೂ ಧರ್ಮ ಹುಟ್ಟೇನಿ, ಹಿಂದೂ ಧರ್ಮದಾಗ ನಾವು ಸಾಯೋದಿಲ್ಲ ಅಂತೇಳಿ ಹಾನಿ ಮಾಡಿದ್ರು ಅವ್ರು. ಇವೆಲ್ಲ ಘಟನೆ ಅದು. ಅವ್ರಿಗೂ ಈ ಬಾಬಾ ಸಾಹೇಬ್ರಿಗೆ ಏನು ಹೇಳ್ತಾರೆ, ಅಪ್ಪಟ ಹಿಂದೂವಾದಿ. ಎಲ್ಲ ಸುಳ್ಳಿನ ಮ್ಯಾಗ ಕಟ್ಟಿಕೆ ಅಂದು ಇದು ಆಳೋದು ಬೇಡ. ಜನರ ಮನಸ್ಸು ಕದಡಬೇಡ್ರಿ. ಜನರಿಗೆಲ್ಲ ಅರ್ಥ ಆಗೈತಿ, ಶಿಕ್ಷಣವಂತರಾಗ್ಯಾರ. ಎಜುಕೇಷನ್ ಏನಿತ್ತಲ್ಲ ಅದು ಸಂಪೂರ್ಣವಾಗಿ ಎಲ್ಲರಿಗೂ ಗೊತ್ತಾಗೈತಿ, ಈಗ ತಲುಪೇದಿ. ಕೆಳವರ್ಗದವ್ರಿಗೆ ಎಜುಕೇಷನ್ ಇದ್ದಿತ್ತಿಲ್ಲ, ಅವಾಗ ನಾವು ತಿಳ್ಕೊಂಡಿತ್ತಿಲ್ಲ. ಈಗ ಮಿಸ್ಟರ್ ಏನು ಮೇಟಿ ಇದಿರಲ್ಲ ನೀವು, ನಿಮ್ಮ ಏನು ಊರಿನೈತಿ ಹೊರಗೆ ಬಂದದ ಎಲ್ಲ ನಾವು ಕಲೆಕ್ಟ್ ಮಾಡೇವಿ. ನಿನ್ನ ಬಿಡೋದಿಲ್ಲ ನಾವು. ಬಸವಣ್ಣವ್ರನ್ನ ಬಿಟ್ಟು ನೀ ಬೇರೆ ಹಿಂದೂ ಧರ್ಮದ ನೀ ಶ್ರೇಷ್ಠ ಸಂತ ಆಗ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಈ ದೇಶನಾಗ ಎಲ್ಲರಿಗೆ ಪ್ರಜಾಪ್ರಭುತ್ವದಾಗ ಅವಕಾಶಗಳದಾವೆ. ನೀವೇನು ಬೇಕಾದ್ ಮಾಡಿರಿ. ಬೇಕಾದ್ರೆ ಪ್ರೀತಿಯಿಂದ ನಮ್ಮನ್ನು ಕರೆದ್ರೆ ನಿಮ್ಮ ಹಿಂದೂ ಧರ್ಮದಾಗ ಒಂದು ಕಾರ್ಯಕ್ರಮ ಬಾ ಅಂತಂದ್ರೆ ನಾವು ಬರ್ತೇವೆ. ಬರ್ತೇವೆ, ಇರ್ತೀವಿ. ನಿಮ್ಗೇನು ಕಾರ್ಯಕ್ರಮ ವಿಜೃಂಭಣೆ ಆಗುವಂತಾಗಿ ಇರ್ತೀವಿ. ನಾವು ಮಾಡ್ತೇವಲ್ಲ, ದಿನನಿತ್ಯ ನಾವು ಮಾಡ್ತೀವಿ. ಯಾಕೆ ನಮ್ಮ MC ಮುಲ್ಲಾ ಅವರು, ನಾವು ಎಲ್ಲರೂ ಇದ್ರಾಗ ಹೋಗ್ತೀವಿ. ರಾಮನವಮಿ ಮಾಡಿದಾಗ ನಮ್ಮನ್ನು ಕರಿತಾರೆ, ಹೋಗ್ತೇವೆ. ಎಲ್ಲ ಗಣಪತಿ ಕೂಡಿಸ್ದಾಗ ಹೋಗ್ತೇವೆ. ಎಲ್ಲ ಮುಸ್ಲಿಮ್ ಬರ್ತಾರೆ, ತೊರಿ ಒಳಗೆ ಮುಸ್ಲಿಮ್ ಸಮಾಜದವರು ಗಣಪತಿ ಕೂಡಿಸ್ಕೊಂಡು ಅವರೇ ಎಲ್ಲ ಅನ್ನ ಪ್ರಸಾದ ಮಾಡಿದರು. ಇವೆಲ್ಲ ದೇಶದಲ್ಲಿ ಭಾವೈಕ್ಯತೆ ಬೆಳೆಸೋವಂಥ ಮಾತುಗಳೇ ಇಲ್ಲ. ನಿಮ್ಮ ಮತ್ತೆ ಹುಟ್ಟಿಸೋದು, ಒಂದು ಜಾತಿಯಿಂದ ಒಂದೊಂದು ಜಾತಿ ಭಯ ಹುಟ್ಟಿಸೋದು. ಹಳ್ಳಿಯಲ್ಲಿ ಏನಾದರೂ ನೀವು ಮಿಸ್ಟರ್ ಮೇಟಿ, ನೀವು ಏನಾದರೂ ಹಳ್ಳಿಯಲ್ಲಿ ಹೋಗಿ ಅಂತ ಬಸವಣ್ಣವ್ರು ಹೀಗೆ ಹೇಳಿದ್ರು, ಎಲ್ಲರೂ ಒಂದಾಗಬೇಕು, ಅದು ಏನಾದರೂ ನೀವು ಹೇಳಿರಿ ಯಾವಂದರೆ ಮಾತು. ಆ ವಿಭೂತಿ ಹಚ್ಚೋದು ನಿಮಗೆ ಅರ್ಥ ಅದು ಪವಿತ್ರವಾಗಿ ಮನಸ್ಸಿದ್ದವ್ರಿಗೆ ಮಾತ್ರ ವಿಭೂತಿ ದಕ್ತದ. ಇಂಥವು ನೀವು ಚಾರಿತ್ರ್ಯ ಬಗ್ಗೆ ನಮ್ಮ ಬಿಜಾಪುರ ಜಿಲ್ಲೆ ಇದ್ದಂಥ ನಾಯಕರ ಬಗ್ಗೆ ಆಗಲಿ, ಬಿಜಾಪುರ ಬಗ್ಗೆ ಆಗಲಿ ಮಾತಾಡ್ತಿ ಅಂದ್ರೆ, ಬಿಜಾಪುರ ಭಾಷೆನೇ ಹಿಂಗೆ. ಅಲ್ಲಿ ಮಹಾರಾಷ್ಟ್ರ ಏನು ಅನ್ಬೇಕು ನಮ್ಗೆ, ಬಿಜಾಪುರमध्ये असं गोष्टी करतं काय मग त्यांचे ಛೇ ಇದು ಭಾಷೆ ಅವ್ರು ಅನ್ಬೇಕಾ ನಮಗೆ? ನಮ್ಮ ಮರ್ಯಾದೆ ಕಳಿತಿ. ನೀನು ಯಾರು ಸ್ವಾಮಿ ನಮ್ಮ ಮರ್ಯಾದೆ ಕಳೀರಕ್ಕ? ಬಿಜಾಪುರದು ನೀವು ಹೋಗಿಲ್ಲ, ಹೋಗಿಬಿಡು. ಹಿಂದೂ ಧರ್ಮದಾಗ ಹೋಗು, ಬೇಕಾದ ಧರ್ಮದಾಗ ಹೋಗು, ನಾವು ಅದಕ್ಕೆ ಕೇಳೋದಿಲ್ಲ. ಬಸವಣ್ಣವ್ರ ವಿಚಾರದಾಗ ಬಂದಕ್ಕೆ ಅಂದ್ರೆ ನೀ ಏನಾದರೂ ನಮ್ಮ ಲಿಂಗಾಯತ ಧರ್ಮದ ಬಗ್ಗೆ ಆಗಲಿ, ಲಿಂಗಾಯತ ನಾಯಕರ ಬಗ್ಗೆ ಆಗಲಿ, ನೀನಾದರೂ ಚಾರಿತ್ರ್ಯ ಬಗ್ಗೆ ಮಾತಾಡಿ ನಿನ್ನ ಚಾರಿತ್ರ್ಯವನ್ನು ಹೊರಗೆ ತೆಗಿತೇವೆ. ನಿಂದೆಲ್ಲ ಕಂಪ್ಲೀಟ್ ಚಾರಿತ್ರ್ಯನ ಕಲೆಕ್ಟ್ ಮಾಡಿ. ನಿನ್ನ ಬಿಸ್ನೆಸ್ ಏನಿದೆ, ನೀನು ಯಾರ ಜೋಡಿ ಸಂಪರ್ಕ ಅದ, ಯಾರ್ಯಾರು ಟಿಕೆಟ್ ಕೊಡ್ಬೇಕಂದು, ಎಲ್ಲೆಲ್ಲಿ ನಿನ್ನ ದುಡ್ಡು, ಯಾರು ದುಡ್ಡು ನಿಂತಕ್ಕದವ, ನಿನ್ನ ಹಿಂದೆ ಆಸ್ತಿ ಏನಿತ್ತು, ಈಗೇನದ, ಇದೆಲ್ಲನೂ ಹೊರಗೆ ತೆಗೆದೇವೆ ನಾವು. ಕಣ್ಣೇರಿಗೆ ಹೋಗಿ ಬಾ ಅಂದ್ರೆ ನಮ್ಮ ಚಿದಾನಂದ ಚಲವಾದಿ ಇನ್ನೊಮ್ಮೆ ಧನ್ಯವಾದ ಹೇಳ್ತೇನೆ. ನಮ್ಗೆ ಭಾಳ ಅವಕಾಶ ಕೊಟ್ಟ ಇದೆಲ್ಲ ನೋಡ್ಕೊಂಬಂದೇವು ಬ್ರದರ. ದಯವಿಟ್ಟು ಇದ್ರ ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ, ದಯವಿಟ್ಟು ಆತ್ಮವಂಚನೆ ಮಾಡ್ಕೊಂಡು ನೀವು ಯಾವುದೇ ಪತ್ರಿಕಾಗೋಷ್ಠಿ ಮಾಡಬೇಡ್ರಿ. ಇವತ್ತನ ಬಿರಾದಾರ್ ಸರ್ ಆಗಲಿ, ಅಂಗಡಿ ಸರ್ ಆಗಲಿ, ದಯವಿಟ್ಟು ನಿಮಗೆ ಹೇಳ್ತೇನೆ, ಆತ್ಮವಂಚನೆ ಮಾಡ್ಕೋಬೇಡ್ರಿ ದಯವಿಟ್ಟು. ನಾವು ಯಾರು, ನಾವು ಎಲ್ಲಿದ್ದು ಬಂದೀವಿ, ನಮ್ಮ ಕರ್ತವ್ಯಗಳು ಏನು ಅನ್ನೋದು ನೀವು ಅರ್ಥ ಮಾಡ್ಕೊರಿ. ಹಿರಿಯರ್ದೇರಿ, ನಿಮಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಬಟ್ ಆದರೆ ಇವು ಮಿಸ್ಟರ್ ಮೇಟಿ ಅದಲ್ಲ, ಇವು ಭಾಳ ಸಮಾಜಘಾತಕ, ದುಷ್ಟ. ಇವ್ರ ಬಗ್ಗೆ ನಾನು ಕಠಿಣವಾದ ಪದಗಳನ್ನು ಬಳಸಿದ್ದೇನೆ, ಅದಕ್ಕೆ ಸ್ಟಿಕ್ಕಪ್ಪಾಗೇ ಇರ್ತೇನೆ.